ಏನಪ್ಪ ಇದು ತಲೆನೋವು ಕಮ್ಮಿನೇ ಆಗ್ತಾ ಇಲ್ಲ. ಡಾಕ್ಟರ್ ನೋಡಿದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅದು ಇದು ಅಂತೆಲ್ಲ ಹೇಳ್ತಾರೆ. ಏನು ಮಾಡೋದು? ಗೋಲಿ ಚಾಲೂ ಮಾಡೋದ ಅಥವಾ ತಲೆನೋವಿನ ಗೋಲಿ ಎಷ್ಟು ದಿನ ಅಂತ ತಗೊಳ್ಳೋದು? ಏನು ಮಾಡ್ಬೇಕಪ್ಪ, ಸಾಕಾಗ್ಯದ. ನಿಮಗೂ ಇದೇ ಥರ ಟೆನ್ಷನ್ ಆಗ್ತಾ ಇದೆ ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಇವತ್ತು ನಾವು ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಏನು ಕಾರಣಪ್ಪ, ಯಾಕೆ ಸ್ಟಾರ್ಟ್ ಆಗ್ತಿದೆ, ಮತ್ತೆ ಅದಕ್ಕೆ ಯಾವಾಗ ಗೋಲಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾರ್ಮಲ್ ಆಗಿ 120ರಿಂದ ಕೆಳಗಡೆ 80 ಇದ್ರೆ ಅಂತಂದ್ರೆ ಮೇಲಿಂದ ಏನಂತಂದ್ರೆ ಸಿಸ್ಟೋಲಿಕ್ BP ಅಂತ ಹೇಳ್ತೀವಿ, ಕೆಳಗಡೆ ಏನಂತ ಡಯಾಸ್ಟೋಲಿಕ್ BP ಅಂತ ಹೇಳ್ತೀವಿ. ಸೊ 120 ಕೆಳಗಡೆದು 80 ಇದ್ರೆ ಅದು ನಾರ್ಮಲ್ BP ಅಂತ ನಾವು ತಗೊಳ್ತೀವಿ. ಮತ್ತೆ ಇನ್ ಕೇಸ್ ಏನಾದ್ರು ಇದಕ್ಕಿಂತ ಜಾಸ್ತಿ ಆದ್ರೆ ಅಂತಂದ್ರೆ 140 ಕೆಳಗಡೆದು 80ಕ್ಕಿಂತ ಜಾಸ್ತಿ ಆದ್ರೆ ಅಂದ್ರೆ 140 90 ಆ ತರ ಇದ್ರೆ ನಾವು ಅದನ್ನ ಹೈ BP ಅಂತ ಹೇಳ್ತೀವಿ. ಸೊ ಅದನ್ನ ಕೆಲವೊಂದು ಕಡೆ ಬೇರೆ ಬೇರೆ ಗೈಡ್ಲೈನ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಬಟ್ ಕಾಮನ್ ಆಗಿ ನಾವು ಕ್ಲಿನಿಕಲ್ ಆಗಿ 140 ಕೆಳಗಡೆ 90 ಇದ್ರು ಹೈ BP ಅಂತ ತಗೊಳ್ತೀವಿ. ಈ ಹೈ BP ಅಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತಪ್ಪ, ಯಾವಾಗ ಹೋಗಿ ಚೆಕ್ ಮಾಡಿಸ್ಕೋಬೇಕು ಡಾಕ್ಟರ್ ಹತ್ರ, ಏನ್ ಲಕ್ಷಣಗಳಿರುತ್ತೆ ಅಂತ ನೋಡ್ಬೇಕಂತಂದ್ರೆ, ಕೆಲವೊಬ್ರಿಗೆ ಏನಾಗುತ್ತೆ BP ಜಾಸ್ತಿ ಆದಾಗ ತಲೆನೋವು ಬರೋ ಚಾನ್ಸಸ್ ಇರುತ್ತೆ, ಕೆಲವೊಬ್ರಿಗೆ ಚಕ್ಕರ್ ಬರುತ್ತೆ, ಇನ್ನು ಕೆಲವೊಬ್ರು ಏನಂತಂದ್ರೆ ಉಲ್ಟಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರಿಗೆ ಏನಂತಂದ್ರೆ BP ಜಾಸ್ತಿ ಆಗಿ ಅವರಿಗೆ ನಡೆಯೋತ್ತಿಗೆ ಒಂದ್ ಸೈಡ್ ಬಿದ್ದಂಗೆ ಆಗೋ ಚಾನ್ಸಸ್ ಅದೆಲ್ಲ ಇರುತ್ತೆ. ಸೊ ಇದು ಕಾಮನ್ ಆಗಿ ಲಕ್ಷಣ. ಇನ್ನು ಕೆಲವೊಬ್ರಿಗೆ ಏನೂ ಲಕ್ಷಣ ಇರಲ್ಲ, ಅವ್ರು ತಾಗುತ್ತೆ ಅವ್ರಿಗೆ ಅಂದ್ರೆ ಡಾಕ್ಟರ್ ಹತ್ರ ಏನಾದ್ರು ಬೇರೆ ಏನಾದ್ರು ಕಾರಣಕ್ಕೆ ಹೋದಾಗ BP ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ನಿಮ್ BP ಜಾಸ್ತಿ ಆಗಿದೆಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳು ಏನು ಅಂತ ನೋಡ್ಬೇಕಂತಂದ್ರೆ, ಇತ್ತೀಚಿನ ದಿನಗಳೇ ಕಾಮನ್ ಆಗಿ ನಾವು ಏನಾಗ್ತಿದೆ ಅಂತಂದ್ರೆ ಜನರು ಎಲ್ಲ ಮಸಾಲೆ ಐಟಮ್, ಸ್ಪೈಸಿ ಐಟಮ್ ಅದು ಇದು ಜಾಸ್ತಿ ತಿಂತಾ ಇದ್ರೆ ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆದ್ರೆ ಅದರಿಂದ ನಮಗೆ ಹೈ BP ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಬೇರೆ ಏನು ಕಾರಣಗಳಿರುತ್ತೆ ಅಂದ್ರೆ, ಇತ್ತೀಚಿನ ಎಲ್ಲರೂ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮತ್ತೆ ಅದು ಇದು ಜನರಿಗೆ ಏನಂತಾರೆ IT ಜಾಬ್ಸ್ ಅಂತ ಮಾಡ್ತಿರ್ತಾರಲ್ಲ, ಎಷ್ಟೊಂದು ಜನಕ್ಕೆ ಏನಂತಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅದು ಕುತ್ಕೊಂಡೇ ಇರ್ತಾರೆ, ಜಾಸ್ತಿ ಓಡಾಡ್ತಾ ಇರಲ್ಲ, ವಾಕಿಂಗ್ ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಅಂತವರಿಗೆ ಅದು BP ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬೇರೆ ಏನ್ ಕಾರಣ ಅಂತಂದ್ರೆ ಕುತ್ಕೊಂಡಿದ್ದು ಅಥವಾ ಕೆಲವೊಬ್ಬರಿಗೆ ಊಟದಲ್ಲಿ ವ್ಯತ್ಯಾಸ ಆಗಿ ಒಬೆಸಿಟಿ ಅಂತ ಬರುತ್ತೆ, ಅಂದ್ರೆ ತೂಕ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ ಬಾಡಿ, ಅದರಿಂದನೂ BP ಬರೋ ಚಾನ್ಸ್ ಇರುತ್ತೆ. ಇನ್ನು ಬೇರೆ ಏನ್ ಕಾರಣಪ್ಪ ಅಂತಂದ್ರೆ, ಎಲ್ಲರಿಗೆ ಈಗ ವರ್ಕ್ ರಿಲೇಟೆಡ್ ಆಗ್ಲಿ ಮತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಈ ಕಾರಣದಿಂದನೂ BP ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಇನ್ನೊಂದು ಕೆಲವೊಬ್ರಿಗೆ ಏನಾಗ್ತದೆ, ಬೇರೆ ಅದ್ರ ಜೊತೆ ಅವ್ರಿಗೆ ಮನೆಯಲ್ಲಿ ಏನಂತಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ, ಅಂತಂದ್ರೆ ಮನೆಯಲ್ಲಿ ಪಪ್ಪ ಮಮ್ಮಿಗೆ ಏನಾದ್ರು BP ಅದನ್ನ ಜಾಸ್ತಿ ಇದ್ರೆ ಮಗುಗೆ ಅಂದ್ರೆ ಮಕ್ಕಳಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಇನ್ನೊಂದು ಕಾರಣ ಆಗಿರುತ್ತೆ. ಇನ್ನು ಕೆಲವೊಬ್ರಿಗೆ ಏನಂತಂದ್ರೆ ಅದ್ರ ಜೊತೆಯಲ್ಲಿ BP ಬರೋಕ್ಕಿಂತ ಮುಂಚೆನೇ ಅವರಿಗೆ ಆಲ್ರೆಡಿ ಹೈ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಶುಗರ್ ಜಾಸ್ತಿ ಇರುತ್ತೆ. ಸೊ ಅಂತವ್ರಿಗೂ BP ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ ನಾವು BP ಜಾಸ್ತಿ ಆದ್ರೆ, ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಅಂತ ಏನಂತೀವಲ್ಲ ಅದು ಏನು ಅಂದ್ರೆ, ಕೆಲವೊಬ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದು, ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಇನ್ನು ಕೆಲವು ಜಾಸ್ತಿ ಆಗಿ ಹಾರ್ಟಿನ ಮೇಲೆ ವಜನ್ ಬೀಳುತ್ತೆ, ಅದು ಲೆಫ್ಟ್ ವೆಂಟ್ರಿಕುಲರ್ ಹೈಪರ್ಟ್ರೋಫಿ ಅಂತ ಆಗುತ್ತೆ. ಅದು ಹಾಗೆ ಜಾಸ್ತಿ ಆಗಿ ಕೆಲವೊಬ್ಬರಿಗೆ ಲೆಫ್ಟ್ ವೆಂಟ್ರಿಕುಲರ್ ಫೇಲ್ಯೂರ್ ಆಗ್ಬೋದು, ಇನ್ನು ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಆಗ್ಬೋದು. ಸ್ಟ್ರೋಕ್ ಅಂತ ಹೇಳ್ತೀವಿ, ಲಕ್ವ ತರನೂ ಆಗುತ್ತೆ. BP ಜಾಸ್ತಿ ಆಗಿ ತಲೆಯಲ್ಲಿ ರಕ್ತಸ್ರಾವ ಆಗ್ಬಿಟ್ಟು ಅದು ಸ್ಟ್ರೋಕ್ ತರ ಆಗಿ ಲಕ್ಷಣಗಳು ಕಾಣಿಸ್ಕೋಬಹುದು. BP ಕಂಟ್ರೋಲ್ ಆಗಿಲ್ಲ ಅಂದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಈಗ BPಗೆ ಏನ್ ಮಾಡ್ಬೇಕಪ್ಪ, ಈಗ BP ನಮ್ಗೆ ಡಾಕ್ಟರ್ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವಾಗೆ ಗೋಲಿ ಸ್ಟಾರ್ಟ್ ಮಾಡೋದಾ ಅಥವಾ ವೇಟ್ ಮಾಡೋದಾ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಈಗ ಐಡಿಯಲ್ ಆಗಿ ಹೇಳ್ಬೇಕೇನಂತಂದ್ರೆ, ನಿಮ್ BP ಏನಾದ್ರು ಚೆಕ್ ಮಾಡಿದಾಗ ಮುಂಚೆನೂ ಜಾಸ್ತಿ ಇತ್ತು, ಈಗ ಡಾಕ್ಟರ್ ನೋಡಿದಾಗೂ ಪರ್ಸಿಸ್ಟೆಂಟ್ ಆಗಿ 2 ಸರಿ 3 ಸರಿ ಚೆಕ್ ಮಾಡಿದಾಗೂ ಆವಾಗೂ ಜಾಸ್ತಿ ಇರ್ತಾ ಇದೆ ಇದೇ ತರ ಅಂತಂದ್ರೆ, ನೀವು ಅದನ್ನ ಈ ಏಜ್ಗೆ ಇದು ಅಂತಂದು ಅದು ಯಾಕೆ ಆಗ್ತಾ ಇದೆ ಅಂತ ಕಾರಣಗಳು ವರ್ಕಪ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ಕೋಬೇಕು, ಒಂದು ಕಡಿಮೆ ಏಜ್ ಆಗ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಇಡಿಯೋಪತಿಕ್ ಹೈಪರ್ಟೆನ್ಷನ್ ಏನು ಕಾರಣ ಇರಲಾರ್ದು ಆಗ್ಬೋದು. ಸೊ ಅವರಿಗೆ ಪರ್ಸಿಸ್ಟೆಂಟ್ BP ಇದ್ರೆ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿಸ್ಕೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಊಟದಲ್ಲಿ ಉಪ್ಪಿನಂಶ ಕಮ್ಮಿ ಮಾಡ್ಕೊಂಡು, ಎಕ್ಸರ್ಸೈಸ್ ಮಾಡ್ಕೊಂಡು, ತೂಕ ಕಮ್ಮಿ ಹಾಕೊಂಡು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ ಈ ತರ ನೋಡ್ಬೋದು. ಸೊ ಇದು ಅದನ್ನ ಪ್ರಿವೆಂಟ್ ಮಾಡಕ್ಕೆ ನಾರ್ಮಲ್ ಆಗಿ ಗೋಲಿ ತಗೊಳಕ್ಕಿಂತ ಮುಂಚೆ ನಾವು ಮಾಡ್ಬೇಕಾಗಿರೋದು. ಆಮೇಲೆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಸೊ ಇದು ನೆಕ್ಸ್ಟ್ ಏನಂತಂದ್ರೆ, ಈಗ ನೀವೆಲ್ಲ ಇದನ್ನ ಮಾಡಿ ನೋಡಿದ್ರಿ ಆದ್ರೂ ನಿಮ್ BP ಕಡಿಮೆ ಆಗ್ತಾ ಇಲ್ಲ, ಸೊ ಪರ್ಸಿಸ್ಟೆಂಟ್ ಆಗಿ ಹೈ ಇರ್ತಾ ಇದೆ. ಸೊ ಅದನ್ನ ನಾವು ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡಕ್ಕೆ ಆವಾಗ ನಿಮ್ ಡಾಕ್ಟರ್ ಹತ್ರ ಹೋದಾಗ ನಿಮ್ ಡಾಕ್ಟರ್ ಹೇಳ್ತಾರೆ ಅದನ್ನ ಗುಳಿಗೆ ಸ್ಟಾರ್ಟ್ ಮಾಡ್ರಿ ಅಂತ. ಸೊ ಗುಳಿಗೆನ ನಾವು ಬೇರೆ ಬೇರೆ ತರ ಇರುತ್ತೆ ಅಂತಂದ್ರೆ, ಫಸ್ಟಿಗೆ ಸ್ಟೆಪ್ 1 ಅಂತ ನೋಡ್ತೀವಿ, ಅಂದ್ರೆ ಒಂದು ಸ್ಟೆಪ್ ಇಂದ ಗೋಲಿ ಸ್ಟಾರ್ಟ್ ಆದ್ರೆ ಅದ್ರಲ್ಲಿ ಕಂಟ್ರೋಲ್ ಆದ್ರೆ ಅದನ್ನ ಇಟ್ಕೋತೀವಿ. ಕೆಲವೊಬ್ಬರಿಗೆ ಹೈ BP ಇರುತ್ತೆ, ಅವರಿಗೆ ಇನ್ನೊಂದ್ ತರ ಅದ್ರ ಜೊತೆ ಕಾಂಬಿನೇಷನ್ ಗೋಲಿ ಆಡ್ ಮಾಡ್ಬಿಟ್ಟು ಅದನ್ನ BP ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇದು ನಾವು BP ಬಂದ್ರೆ ಏನ್ ಮಾಡ್ಬೇಕು, ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು ಅಂತ ನೋಡ್ತಾ ಇರ್ತೀವಿ. ಇನ್ನು ಕೆಲವೊಬ್ರಿಗೆ ಹೇಳ್ತಾರೆ, ಈಗ ನಾವು BP ಗೋಲಿ ತಗೊಂಡು ಮತ್ತೆ ಬಿಡಬಹುದಾ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಸೊ BP ಗೋಲಿ ತಗೊಂಡು ಬಿಡೋದಂತಂದ್ರೆ, ಈಗ ನಿಮ್ಗೆ ಏನಾದ್ರು ನಾರ್ಮಲ್ ಆಗಿ ಟೆಂಪರರಿ ಆಗಿ ನಿಮ್ BP ಏನಾದ್ರು ಜಾಸ್ತಿ ಆಗಿದ್ರೆ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಆ ಟೈಮ್ ನಿಮ್ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ ಮಾಡ್ಕೊಂಡು, ನಿಮ್ ತೂಕ ಕಮ್ಮಿ ಮಾಡ್ಕೊಂಡು, ಉಪ್ಪು ತಿನ್ನೋದ್ರಲ್ಲಿ ಕಮ್ಮಿ ಮಾಡ್ಕೊಂಡು ಅಂತಂದ್ರೆ ಅದರಿಂದನೂ ನಮ್ BP ಕಂಟ್ರೋಲ್ ಆಗ್ಬೋದು. ಸೊ ಅವಾಗ ಏನಂತ ಕೆಲವೊಬ್ಬರಿಗೆ ಅವಾಗ ಟೆಂಪರರಿ ಆಗಿ BP ಗೋಲಿ ಸ್ಟಾರ್ಟ್ ಮಾಡಿರ್ತಾರೆ, ಮತ್ತೆ ಕಂಟ್ರೋಲ್ ಆದ್ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಕಮ್ಮಿ ಮಾಡಿದ್ಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ BP ಗೋಲಿ ಕೆಲವೊಬ್ಬರಿಗೆ ಕಡಿಮೆ ಮಾಡ್ಕೋಬಹುದು. ಸೊ ಇದು ಚಾನ್ಸಸ್ ಇರುತ್ತೆ.
ಎಲ್ಲರಿಗೆ ಕಮ್ಮಿ ಮಾಡಕ್ ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ, ಕೆಲವೊಬ್ರಿಗೆ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ನಿಮ್ ಸ್ಟ್ರೆಸ್ ಫ್ಯಾಕ್ಟರ್ ಕಮ್ಮಿ ಮಾಡ್ಕೊಂಡಾಗ ಅದನ್ನು ಕಡಿಮೆ ಮಾಡೋ ಚಾನ್ಸಸ್ ಇರಬಹುದು. ಸೊ ಇದು ಸಿಹಿ ಸುದ್ದಿ ನಮ್ಗೆಲ್ಲರಿಗೆ. ಸೊ ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಇಡಿಯೋಪತಿಕ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ, ಅದನ್ನ ಪರ್ಸಿಸ್ಟೆಂಟ್ ಆಗಿ ಜಾಸ್ತಿನೇ ಆಗಿರುತ್ತೆ. ಅಂತವ್ರಿಗೆ ಏನಾಗುತ್ತೆ, ಅವಾಗ ಲೈಫ್ ಲಾಂಗ್ BP ಮೆಡಿಕೇಶನ್ ತಗೋಬೇಕಾಗುತ್ತೆ. ತಗೊಳ್ತಾ ಇದ್ದು ಏನ್ ಮಾಡ್ಬೇಕು, ಒಂದೇ ತರ BP ಮೆಡಿಕೇಶನ್ ಕಂಟಿನ್ಯೂ ಆಗಿರಲ್ಲ. ಸೊ ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ, ತಿಂಗಳ ಅಟ್ಲೀಸ್ಟ್ ಚೆಕ್ ಮಾಡ್ಕೊಂಡು ಯಾವಾಗ ಸ್ವಲ್ಪ ತಲೆನೋವು ಚಕ್ಕರೆನ ಬಂದಾಗನು BP ಚೆಕ್ ಮಾಡ್ಕೊತಾ ಇದ್ದು BP ಮೆಡಿಕೇಶನ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ತರ ಮುಂದಿನ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ತರ ಉಪಯುಕ್ತ ಮಾಹಿತಿಯನ್ನು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವರಿಗೂ ಹೆಲ್ಪ್ ಆಗ್ಬೋದು. ಧನ್ಯವಾದಗಳು.